ನಮಸ್ಕಾರ. ನಾನು ನಿಮ್ಮ ಮಹೇಶ್ ತಾಂತ್ರಿಕ್ ಕೊಳ್ಳೇಗಾಲ. ಇವತ್ತಿನ ಒಂದು ವಿಚಾರ ಏನಂತಂದ್ರೆ, ಸ್ತ್ರೀ ಪುರುಷ ವಶೀಕರಣ ಅಥವಾ ಪುರುಷ ವಶೀಕರಣ ಇರ್ಬೋದು, ಸ್ತ್ರೀ ವಶೀಕರಣ ಇರ್ಬೋದು, ಜನಾಕರ್ಷಣೆ, ಧನಾಕರ್ಷಣೆ, ಆಕರ್ಷಣೆಗೆ ಬೇಕಾಗಿರ್ತಕ್ಕಂಥ ಒಂದು ಗಿಡಮೂಲಿಕೆ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಫಸ್ಟಿಗೆ ನೀವು ಎಲ್ಲೋ ಕೂತ್ಕೊಂಡು, ನಾನು ಪ್ರತಿ ಒಂದು ವಿಡಿಯೋದಲ್ಲಿ ಹೇಳೋದಿಷ್ಟೇ, ನೀವು ಎಲ್ಲೋ ಕೂತ್ಕೊಂಡು ಫೋಟೋ ಕಳಿಸಿದ ತಕ್ಷಣನೇ ಪ್ರಯೋಗ ಮಾಡ್ಲಿಕ್ಕೆ ಆಗಲ್ಲ. ನೀವು ನೇರ ಬಂದು ಕೂತ್ಕೊಳ್ಳಿ. ಎಲ್ಲೇ ಹೋಗಿ ನೀವು ನೇರ ಹೋಗಿ ಸಂಕಲ್ಪ ಮಾಡಿ ಕರೆಕ್ಟ್ ಆದಂತ ಗಿಡಮೂಲಿಕೆ, ಒಂದು ಈಗ ಸ್ತ್ರೀ ವಶೀಕರಣ ಆಗ್ಬೇಕು, ಕರೆಕ್ಟ್ ಆದಂತ ಗಿಡಮೂಲಿಕೆ ಆಗ್ಬೇಕು, ಅದಕ್ಕೆ ಆದಂತದ್ದು ಇರ್ತದೆ. ಅಥವಾ ಪುರುಷ ವಶೀಕರಣ ಆಗ್ಬೇಕು, ಅದಕ್ಕೆ ಆದಂತ ಕೆಲವು ಗಿಡಮೂಲಿಕೆಗಳಿರ್ತವೆ. ಅದ್ರ ಮುಖಾಂತರ ಅದನ್ನ ಪೂಜೆ ಮಾಡಿ, ಅದಕ್ಕೆ ಪ್ರಾಣ ಪ್ರತಿಷ್ಠೆ ಕೊಟ್ಟು, ಅದನ್ನ ಒಳ್ಳೆ ರೀತಿಯಲ್ಲಿ ಬಳಕೆ ಮಾಡಿ, ಯಾವ ರೀತಿ ಮಂತ್ರ, ತಂತ್ರ, ಕುತಂತ್ರ 3 ವಿದ್ಯೆನೂ ಕರೆಕ್ಟ್ ಆಗಿ ನಡಿಬೇಕು. ಆತರ ಆದಾಗ ಮಾತ್ರನೇ ವಶೀಕರಣ ಆಗೋದು. ನೀವೆಲ್ಲೋ ಕುತ್ಕೊಂಡು ಫೋಟೋ ಕಳಿಸಿದ ತಕ್ಷಣನೇ ವಶೀಕರಣ ಮಾಡ್ಲಿಕ್ಕೆ ಆಗಲ್ಲ. ಅಥವಾ ಒಂದು ಹೋಮ ಮಾಡಿ ಒಬ್ಬರನ್ನ ವಶ ಮಾಡ್ಕೊಳಕ್ ಆಗಲ್ಲ. ಸುಮ್ನೆ ನೀವೆಲ್ಲೋ ಕುತ್ಕೊಂಡು ಕೊರಿಯರ್ ಮುಖಾಂತರ ಅವ್ರ ಪದಾರ್ಥ ಕಳಿಸ್ತಾರೆ, ಅದನ್ನ ಇಸ್ಕೊಂಡು ಅದ್ರ ಮುಖಾಂತರನೂ ವಶೀಕರಣ ಮಾಡ್ಕೊಳಕ್ ಆಗಲ್ಲ. ನೀವು ಎಲ್ಲೇ ಹೋಗಿ ನೇರ ಹೋಗಿ ಕುಂತ್ಕೊಳ್ಳಿ, ಸಂಕಲ್ಪ ಮಾಡಿ, ಆಗ ನಿಮ್ಗೆ ಸಿದ್ಧಿ ಆಗ್ತದೆ. ಅದಕ್ಕೆ ಆದಂತ ಕೆಲವು ಮಂತ್ರ, ತಂತ್ರಗಳು, ಕುತಂತ್ರಗಳು, ಇವು 3 ವಿದ್ಯೆನೂ ಕರೆಕ್ಟ್ ಆದಂತ ರೀತಿಯಲ್ಲಿ ಬಳಕೆ ಮಾಡಿದ್ರೆ ಮಾತ್ರನೇ ವಶೀಕರಣ ಆಗೋದು. ವಶೀಕರಣ ಅಂತ ತಕ್ಷಣನೇ ಯಾರ ಮೇಲೆ ಬೇಕಾದ್ರೂ ಪ್ರಯೋಗ ಮಾಡಕ್ಕಾಗಲ್ಲ. ಅವ್ರದ್ದೇ ಆದಂತ ವಸ್ತು ಇರಬೇಕು. ಫೋಟೋ, ತಲೆ ಕೂದಲು, ಕಾಲಜ್ಜೆ ಮಣ್ಣು, ಈ ತರ ಯಾವ್ದಾದ್ರೂ ಒಂದು ವಸ್ತು ಅವ್ರದ್ದು ನಿಮ್ಮ ಹತ್ರ ಇರಬೇಕು. ಅವಾಗ ಮಾತ್ರ ವಶೀಕರಣ ಮಾಡಕ್ ಸಾಧ್ಯ. ಆತರ ಎಲ್ಲಾದ್ರೂ ಕರೆಕ್ಟ್ ಆದಂತ ರೀತಿಯಲ್ಲಿ ಪ್ರಯೋಗ ಮಾಡಿದ್ದೆ ಆದ್ರೆ 100% ಕೆಲಸ ಮಾಡುತ್ತೆ. ನೋಡಿ, ಇದ್ರ ಹೆಸರು ವಶೀಮಯಿ ಅಂತ ಹೇಳಿ. ನಾನು ನಿಮ್ಗೆ ಫಸ್ಟ್ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಮದಾಮಯಿ ಅಂತ ಹೇಳಿ. ಅದು ಮದಾಮಯಿ, ಇದು ವಶೀಮಯಿ. ನೋಡಿ, ಈ ವಶೀಮಯಿ ಮುಖಾಂತರ ಸ್ತ್ರೀ ವಶೀಕರಣ ಆಗಿರ್ಬೋದು ಅಥವಾ ಪುರುಷ ವಶೀಕರಣ ಆಗಿರ್ಬೋದು, ಕರೆಕ್ಟ್ ಆದಂತ ರೀತಿಯಲ್ಲಿ ನಾವು ಈ ವಶೀಮಯಿನ ತರಬೇಕಾದ್ರೆ ಇದು ಎಲ್ಲಂದ್ರಲ್ಲಿ ಸಿಗೋದಿಲ್ಲ. ತುಂಬಾ ಸಮಯ ತಗೋತದೆ ಇದನ್ನ ತಡಕಬೇಕಾದ್ರೆ. ಅಥವಾ ಅದು ಯಾವ ಜಾಗದಲ್ಲಿ ಇರ್ತದೆ ಅನ್ನೋದನ್ನ ತಿಳ್ಕೊಂಡಿರೋರ್ಗೆ ಮಾತ್ರ ಇದು ಗೊತ್ತಿರ್ತದೆ, ಇಂಥ ಜಾಗದಲ್ಲಿ ಇದೆ ಅಂತ ಹೇಳಿ ನೇರವಾಗಿ ತರಬಹುದು. ತರಬೇಕಾದ್ರೆ ಅದಕ್ಕೆ ಆದಂತ ಸಿದ್ಧಿ ಮಂತ್ರವನ್ನ ಬಳಕೆ ಮಾಡಿ ಕರೆಕ್ಟ್ ಆದಂತ ರೀತಿಯಲ್ಲಿ ಅದನ್ನ ಸಿದ್ಧಿ ಮಾಡಿಕೊಂಡು ತಂದು, ನಮ್ಮ ಆನಂತರ ಅದನ್ನ ಕರೆಕ್ಟ್ ಆದಂತ ರೀತಿಯಲ್ಲಿ ಸಿದ್ಧಿ ಮಾಡಿ ಇಟ್ಕೊಂಡು ಬೇರೆಯವ್ರ ಮೇಲೆ ಬಳಕೆ ಮಾಡಿದ್ರೆ, ಪ್ರಯೋಗ ಮಾಡಿದ್ರೆ 100% ಕೆಲಸ ಆಗ್ತದೆ. ಇದರಲ್ಲಿ ಕೆಲಸ ಆಗೋದೇ ಇಲ್ಲ. ಎಂತ ಕೆಲಸನಾರ ಆಗಿರ್ಬಿಡು, ಅದೆಷ್ಟು ಒಂದು 10 ಸರಿ ಕಟ್ಟಾಕಿ ಕೊಯ್ಲ ಅದು ರಿಸಲ್ಟ್ ಕೊಟ್ಟಿಲ್ಲ ಅಂತಂದ್ರು ಕೂಡ, ಈ ವಶೀಮಯಿ, ಮದಾಮಯಿ ಎರಡನ್ನೂ ಸೇರಿಸಿ ಅವರ ವಸ್ತು ಮೇಲೆ ಬಳಕೆ ಮಾಡಿ ಕರೆಕ್ಟ್ ಆದ ರೀತಿಯಲ್ಲಿ ಮಂತ್ರ ಬಳಕೆ ಮಾಡಿ, ವಶೀಕರಣ ಮಂತ್ರ, ಬಾಯಿಕಟ್ಟು ಇಷ್ಟು ಮಾಡ್ಕೊಂಡು ಪ್ರಯೋಗ ಮಾಡಿದ್ದೆ ಆದ್ರೆ 100ಕ್ಕೆ 100 ಪಟ್ಟು ಕೆಲಸ ಆಗ್ತದೆ. ಅಷ್ಟು ಪವರ್ಫುಲ್ ಆಗಿ ಫಾಸ್ಟ್ ಆಗಿ ಕೆಲಸ ಮಾಡ್ತದೆ. ವಶೀಕರಣ ಅಂದ ತಕ್ಷಣನೇ ನೀವು ಯಾರಂದ್ರೆ ಅವ್ರ ಮೇಲೆ ಪ್ರಯೋಗ ಮಾಡೋದು, ಸುಮ್ಮನೆ ಏಕಾಏಕಿ ಆತರ ಎಲ್ಲ ಮಾಡ್ಲಿಕ್ಕೆ ಬರಲ್ಲ. ಕೆಲವು ಅದಕ್ಕೆ ಆದಂತ ಧರ್ಮ ಇರ್ತದೆ. ಆ ಧರ್ಮದ ದಾರಿಲೇ ಹೋಗ್ಬೇಕು. ಅವರ ವಸ್ತು ನಿಮ್ ಕೈಗೆ ಸಿಕ್ಬೇಕು. ಮತ್ತೆ ಅವರಿಂದ ನಿಮ್ಗೆ ಮೋಸ ಆಗಿದ್ರೆ, ಏನಾದ್ರೂ ತೊಂದರೆ ಆಗಿದ್ರೆ ಅಂತವ್ರನ್ನ ವಶ ಮಾಡ್ಕೋಬೇಕು. ಸುಮ್ನೆ ಯಾರಂದ್ರೆ ಅವರು ಬೇರೆ ರೀತಿಯಲ್ಲಿ ಅದನ್ನ ಬಳಕೆ ಮಾಡಿದ್ರೆ ಖಂಡಿತವಾಗ್ಲೂ ಇದು ಫಲಿತಾಂಶ ಸಿಗಲ್ಲ. ಸುಮ್ನೆ ಏಕಾಏಕಿ ಯಾರಂದ್ರೆ ಅವ್ರ ಮೇಲೆ ಪ್ರಯೋಗನೂ ಮಾಡಕ್ಕಾಗಲ್ಲ. ನಿಮ್ ನಂಬಿಸಿ ಮೋಸ ಮಾಡಿ ನಿಮ್ಮನ್ನ ಅರ್ಧದಲ್ಲಿ ಕೈ ಬಿಟ್ಟು ಹೋಗಿದ್ದಾರೆ, ಅವರಿಂದ ನಿಮ್ಗೆ ತೊಂದರೆ ಆಗಿದೆ, ಅಂತವ್ರನ್ನ ವಶ ಮಾಡ್ಕೋಬೇಕು. 100ಕ್ಕೆ 100 ಭಾಗ ಖಂಡಿತವಾಗೂ ಕೆಲಸ ಆಗುತ್ತೆ. ಈಗ ಗಂಡ ಹೆಂಡತಿರಲ್ಲಿ ಭಿನ್ನಾಭಿಪ್ರಾಯ ಬಂದು ದೂರ ಆಗಿದ್ದೀರಾ, ಅಂತವ್ರನ್ನ ವಶ ಮಾಡ್ಕೋಬಹುದು. ಅಥವಾ ನಿಮ್ಮ ಇಷ್ಟಪಟ್ಟಂತ ವ್ಯಕ್ತಿ, ನಾವು ಜೀವನ ಪೂರ್ತಿ ಅವ್ರ ಜೊತೆಲಿ ಬಾಳಿ ಬದುಕಬೇಕು ಅಂತವ್ರು, ಅವ್ರು ನನ್ಗೆ ಬೇಕು ಅನ್ನೋರ್ನ ಖಂಡಿತವಾಗ್ಲು ಅಂಥದಕ್ಕೆಲ್ಲ ಬಳಕೆ ಬರ್ತದೆ. ವಶೀಕರಣ ಮಾಡ್ತು ಅಂತಂದ್ರೆ ನಾವು ಅವ್ರನ್ನ ಬಿಟ್ಟರು ಕೂಡ ಅವ್ರು ನಮ್ಮ ಬಿಟ್ಟು ಹೋಗೋದಕ್ಕೆ ಆಗಲ್ಲ. ಅಷ್ಟು ಪವರ್ಫುಲ್ ಆಗಿ ಕೆಲಸ ಮಾಡ್ತದೆ. ಯಾಕಂತಂದ್ರೆ ನೋಡಿ, ಇದ್ರ ಹೆಸರಲ್ಲೇ ಇದೆ ವಶೀಮಯಿ. ವಶೀಮಯಿ ಅಂತಂದ್ರೆ ಯಾರನ್ನ ಬೇಕಾದ್ರೂ ಯಾವ ಕ್ಷಣದಲ್ಲಿ ಬೇಕಾದ್ರೂ ವಶ ಮಾಡಾಕ್ಬಿಡ್ತದೆ, ಅಷ್ಟು ಪವರ್ಫುಲ್. ಇದರಲ್ಲಿ ನಾವು ಮೇನ್ ವಿಚಾರ ಏನು ಅಂತಂದ್ರೆ, ಕಪ್ ತಯಾರು ಮಾಡಿ ಕಪ್ಪಿನ ಮೂಲಕ ಅವ್ರ ಹೊಟ್ಟೆ ಕೊಡ್ಬೇಕು. ಈಗ ಇದರಲ್ಲಿ ಈ ಮದಾಮಯಿ, ವಶೀಮಯಿ ಎರಡನ್ನೂ ಸೇರಿಸಿ ಕಪ್ಪು ಮಾಡಿ, ಈ ಕಪ್ಪನ್ನ ನಮ್ಮ ಮೈನ್ ಕೊಳೆ ಮುಖಾಂತರ ನಾವು ಯಾರನ್ನು ಇಷ್ಟಪಡ್ತಾ ಇದೀವಿ, ಯಾರನ್ನ ವಶ ಮಾಡ್ಕೋಬೇಕು, ಅವ್ರ ಹೊಟ್ಟೆಗೆ ತಿನ್ಸಿದ್ವಿ ಆದ್ರೆ ನಾವೇ ಅವ್ರನ್ನ ಬಿಟ್ಟು ಹೋದ್ರು ಕೂಡ ಅವ್ರು ನಮ್ಮನ್ನ ಬಿಡಲ್ಲ. ಅಷ್ಟ್ರ ಮಟ್ಟಕ್ಕೆ ಇದು ಕೆಲಸ ಮಾಡ್ತಿದೆ. ಅಷ್ಟು ಪವರ್ಫುಲ್ ಆಗಿ ಕೆಲಸ ಮಾಡ್ತಿದೆ. ಯಾಕಂತಂದ್ರೆ ಈ ಗಿಡಮೂಲಿಕೆಗಳ ಮೇಲೆ ನಾವು ಕೆಲಸ ಮಾಡ್ತಿದ್ದೆ ಆದ್ರೆ ಯಾವುದೇ ಕಾರಣಕ್ಕೂ ಅದು ಲಾಸ್ ಆಗಲ್ಲ. ಅಥವಾ ಅದ್ರಲ್ಲಿ ಬರ್ಲಿಲ್ಲ, ಸಿದ್ಧಿ ಆಗ್ಲಿಲ್ಲ, ಕೆಲಸ ಆಗ್ಲಿಲ್ಲ, ಆ ವಿಚಾರನೇ ಬರಲ್ಲ. ಯಾಕಂತಂದ್ರೆ ಅಷ್ಟೇ ಪವರ್ಫುಲ್ ಆಗಿ ಕೆಲಸ ಮಾಡ್ತವೆ ಗಿಡಮೂಲಿಕೆ. ಈ ಮೂಲಿಕೆ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು. ತಿಳ್ಕೊಂಡು ಆ ಮೂಲಿಕೆನ ನಾವು ತರಬೇಕಾದ್ರೆ
ಕರೆಕ್ಟ್ ಆದಂತ ರೀತಿಯಲ್ಲಿ ಸಿದ್ಧಿ ಮಾಡ್ಕೊಂಡು ತರಬೇಕು. ಕರೆಕ್ಟ್ ಆದಂತ ರೀತಿಯಲ್ಲಿ ಮಂತ್ರ ಬಳಕೆ ಆಗ್ಬೇಕು. ಒಳ್ಳೆ ಅದಕ್ಕೆ ಆದಂತ ಒಂದು ಟೈಮ್ ಇರ್ತದೆ. ಆ ಟೈಮಲ್ಲಿ ತಂದು ಕರೆಕ್ಟ್ ಆಗಿ ಸಿದ್ಧಿ ಮಾಡಿ ನಾವು ಕಪ್ ಮಾಡಿ ಇಟ್ಕೊಂಡ್ರೆ ಇಂಥ ಸಾವಿರಾರು ಸಮಸ್ಯೆ ಇರಲಿ, ಯಾರನ್ನ ಯಾವ ಕ್ಷಣಕ್ಕೆ ಬೇಕಾದ್ರೂ ಇದರಲ್ಲಿ ವಶ ಮಾಡ್ಕೊಳ್ಬೋದು. ಅದರಲ್ಲೂ ನಿಮಗೆ ವಶೀಕರಣದಲ್ಲಿ ಕೆಲವು ಧರ್ಮ ಸೂಕ್ಷ್ಮವಾದಂತ ವಿಚಾರಗಳಿರ್ತವೆ. ಅದನ್ನ ಗಮನಿಸೇ ಮಾಡಬೇಕು. ಸುಮ್ಮನೆ ಏಕಾಏಕಿ ಯಾರೋ ಬಂದ್ರು ಅವ್ರಿಗೆ ಕಪ್ ಕೊಟ್ಬಿಡೋದು, ಅವ್ರನ್ನ ವಶೀಕರಣ ಮಾಡ್ಕೋತೀವಿ ಅಂತ ಹೇಳಿ ಸುಮ್ಮನೆ ಏಕಾಏಕಿ ಮಾಡಿದ್ರೆ ಅದು ಖಂಡಿತವಾಗೂ ಕೆಲಸ ಆಗಲ್ಲ. ಫಸ್ಟಿಗೆ ಈ ಕಪ್ಪನ್ನ ನಾವು ಅವ್ರ ಹೊಟ್ಟೆ ಕೊಡಬೇಕಾದ್ರೆ ಆಕರ್ಷಣೆ ಮಾಡ್ಕೋಬೇಕು. ಆಕರ್ಷಣೆ ಅಂತಂದ್ರೆ ಅವರ ಮನಸ್ಸು ನಿಮ್ ಕಡೆ ಎಳಿಬೇಕು. ಆ ತರ ಆಕರ್ಷಣೆ ಮಾಡ್ಕೊಂಡು ಅದಾದ್ಮೇಲೆ ಒಂದು ಬಾಯಿ ಕಟ್ಟು ಹಾಕೋಬೇಕು. ಯಾಕಂತಂದ್ರೆ ನೀವು ಅವ್ರಿಗೆ ಏನೇ ಹೇಳಿದ್ರು ಕೂಡ ಅವ್ರ ತಿರುಗಿಸಿ ನಿಮ್ಮ ಹತ್ರ ಮಾತಾಡಬಾರ್ದು. ಆ ತರದಲ್ಲಿ ಬಾಯಿ ಕಟ್ಟು, ಆಕರ್ಷಣೆ, ಆ ನಂತರ ವಶೀಕರಣ, ಇವು 3 ಪ್ರಕ್ರಿಯೆ ಮಾಡಿಕೊಂಡು ಇದನ್ನ ಹೊಟ್ಟೆ ಕೊಟ್ಟದ್ದೇ ಆದ್ರೆ 100ಕ್ಕೆ 100 ಭಾಗ ಕೆಲಸ ಆಗ್ತಿದೆ. ಯಾವುದೇ ಮಾಡಿ ನೀವೆಲ್ಲೇ ಹೋಗಿ ನೇರ ಹೋಗಿ ಧರ್ಮವಾದಂತ ವಿಚಾರ ಇಟ್ಕೊಂಡು ಮಾಡಿ, ಖಂಡಿತವಾಗಲೂ ಒಳ್ಳೇದಾಗುತ್ತೆ. ನಮಸ್ಕಾರ, ಒಳ್ಳೇದಾಗಲಿ.